ರಾಜರವರು, ಗೋವಿಂದ ರಾಜರವರು ಸಂಘದ ಸದಸ್ಯರು ದಯಮಾಡಿ, ಆಮೇಲೆ ಕೃಷ್ಣಪ್ಪನವರು, ನಮ್ಮ ಚಿಕ್ಕಸಳ್ಳಿ ಕೃಷ್ಣಪ್ಪನವರು ದಯಮಾಡಿ ವೇದಿಕೆಗೆ ಬರಬೇಕು. ವೀರಭದ್ರಪ್ಪನವರು ಹಿರಿಯ ರಂಗಭೂಮಿ ಕಲಾವಿದರು ಮೊಮ್ಮಂಡಳಿ ಅವರಿಗೆ ನಮ್ಮ ಸಂಘದ ವತಿಯಿಂದ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಗೌರವಾಧ್ಯಕ್ಷರು ದಯಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನೆರವೇರಿಸಿಕೊಳ್ಬೇಕು ಅಂತ, ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಯುತರು ವೀರಭದ್ರಪ್ಪನವರು ಹಿರಿಯ ರಂಗಭೂಮಿ ಕಲಾವಿದರಾಗಿ ಅನೇಕ ನಾಟಕಗಳಲ್ಲಿ ಪಾತ್ರಗಳನ್ನು ವಹಿಸಿ ಕಲಾ ಸೇವೆಯನ್ನ ಮಾಡಿ ಕಲಾದೇವಿಯನ್ನ ಆರಾಧಿಸ್ತಕ್ಕಂಥ ಮಹಾನುಭಾವರು. ನಿಮ್ಮ ನಮ್ಮೆಲ್ಲರ ಪರವಾಗಿ ಅವರ ಅಭಿನಂದನೆಯನ್ನ ಚಪ್ಪಾಳೆ ಮೂಲಕ ಸಲ್ಲಿಸೋಣ. ದಯಮಾಡಿ ಚಪ್ಪಾಳೆ ಬನ್ನಿ. ಗುರುದೇವಪ್ಪನವರು ವೇದಿಕೆಯನ್ನು ಅಲಂಕರಿಸಬೇಕು. ದಯಮಾಡಿ ಬನ್ನಿ. ಹಾಗೆಯೇ ದೇವರಾಜರವರು, ಆಂಧ್ರ ಸಾಂಸ್ಕೃತಿಕ ಸಮಿತಿ ದೇವರಾಜರವರು ಹೊಸೂರವರು ಅವರನ್ನ ನಮ್ಮ ಸಂಘದಿಂದ ಗುರುತಿಸಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಈಗ ಮಂಚನಹಳ್ಳಿ ವೆಂಕಟೇಶಣ್ಣ ನಮ್ಮ ನಿಮ್ಮೆಲ್ಲರಿಗೂ ಪರಿಚಿತರು. ಶ್ರೀಕೃಷ್ಣನಾಗಿ, ಮಹಾವಿಷ್ಣುವಾಗಿ, ಪರಶುರಾಮನಾಗಿ, ಶಿವನಾಗಿ, ಅರ್ಜುನನಾಗಿ ಅನೇಕ ಪಾತ್ರಗಳನ್ನು ನಿರ್ವಹಿಸಿ ರಾಮನಗರ, ಬೆಂಗಳೂರು, ಮಂಡ್ಯ, ಮೈಸೂರು, ಚನ್ನಪಟ್ಟಣ ಅನೇಕ ಕಡೆ ಪ್ರಶಂಸೆಯನ್ನು ಪಡೆದು ಪ್ರಥಮ ಬಹುಮಾನ ಗಡಿನಾಡು ರಂಗಭೂಮಿ ಕಲಾವಿದರ ಸಂಘದ ಆಶ್ರಯದಲ್ಲಿ ಪ್ರಪ್ರಥಮ ಬಹುಮಾನಗಳನ್ನು 3 ಕಡೆ ಗಳಿಸಿದ್ದೇವೆ. ಅದರಲ್ಲಿ ಅವರ ಶಿವನ್ ಪಾತ್ರ ಹಿರಿಯ ಕಲಾವಿದರು. ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಮಾತಣ್ಣವರು ದಯಮಾಡಿ ಕೊಂಡಪ್ಪನವರು ಆನೇಕಲ್ ನಗರದ ವಾಸಿಗಳು, ನಾದಸ್ವರ ವಿದ್ವಾಂಸರು. ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಗೋಪಾಲ್ ರೆಡ್ಡಿರವರು ಹಿರಿಯ ಕಲಾವಿದರು, ಮರ್ಸೂರು ಗ್ರಾಮದ ಹಿರಿಯ ಕಲಾವಿದರು. ಗೋಪಾಲ್ ರೆಡ್ಡಿರವರು ಈಗ ವಿಶೇಷವಾಗಿ ನಮಗೂ ಗುರುಗಳಾಗಿದ್ರು ಇವರು. ಸ್ವಲ್ಪ ಈ ಕಡೆ ಪಂಚಾಭಿರಾಮ ಶಾಸ್ತ್ರಿ ಅಂತ ನಾವು ದೇವರು ಡೆಂಗನಿಕೋಟೆ ತಾಲೂಕು ದೇವರಮೂಲದ ಗ್ರಾಮ ವಾಸ್ತವ್ಯರು. ನಾನು 8ನೇ ಕ್ಲಾಸಲ್ಲಿ ಇರಬೇಕಾದ್ರೆ 69-70ನೇ ಸಾಲಿನಲ್ಲಿ ಇಂಗ್ಲಿಷ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಇತ್ತು. ನಾವು ಅವ್ರ ಮನೆಗೆ ಹೋಗಿ ಈ ಪಾಠನ ಹೇಳಿಸ್ಕೊಳಕ್ ಹೋದ್ರೆ ಅವರು ಪಾಠ ಹೇಳ್ಕೊಡ್ತಾ ಇದ್ರು. ಅವರು ನಮಗೆ ಒಂದು ದಿವಸಕ್ಕೆ 1 ಪ್ಯಾರ 1 or 2 ಪ್ಯಾರಾಸ್ ಅಷ್ಟೇ ಹೇಳ್ಕೊಡ್ತಾ ಇದ್ದೀವಿ. ಅದರಲ್ಲಿ ಆಲ್ವೇಸ್ ಅಂತ ವರ್ಡ್ ಬರ್ತಿತ್ತು. ಆಲ್ವೇಸ್ ಅಂದ್ರೆ ಎಲ್ಲಪ್ಪುಡು, ಯಾವಾಗಲೂ. ಮನೂರ್ಲವಣ ಎಲ್ಲಪ್ಪಾದ್ರ ಎಲ್ಲಪ್ಪುಡು, ಯಾವಾಗಲೂ, ಆಲ್ವೇಸ್ ಅನ್ನೋ ವರ್ಡ್ಗೆ ಇವತ್ತು ಹೇಳ್ಕೊಟ್ರು ನಾಳೆ ಹೇಳಕ್ಕೆ ನಮಗೆ ಅವರು ನಾವು 2-3 ಜನ ಹೋಗ್ತಾ ಇದ್ದೀವಿ ಪಾಠಕ್ಕೆ. 69-70ನೇ ಸಾಲಿನ ಮಾತು ನಿಮಗೆ. ಅವರು ಪಯಣದ ಚೆನ್ನಾಗಿ ಹಾಕಿದ್ರು. ಒಂದು ದಿವಸ ಬಿಟ್ಕೊಂಡಿತ್ತು ಅಂತ ಮಹಾನುಭಾವರು. ಅವರು ಸತ್ಯನಾರಾಯಣ ಶಾಸ್ತ್ರಿ ಸುಶೀಲಮ್ಮನವರ ಜ್ಯೇಷ್ಠ ಪುತ್ರರಾಗಿ ಜನಿಸಿ ಈಗ ಭಗವತ್ ಕಾರ್ಯಕ್ರಮಗಳನ್ನು ಮಾಡುತ್ತಾ ನಮ್ಮ ಅನೇಕ ಇನ್ನು ದೇವರಮೂಲ ಗ್ರಾಮದಲ್ಲೇ ವಾಸವ ಇದ್ದಾರೆ. ಅವರಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಭೋಗಭಾಗ್ಯ
ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಅವರ ಸೇವೆಯನ್ನು ಸ್ಮರಣೀಯವಾಗಿ ನಾವು ಸ್ಮರಿಸೋಣ. ಅವರಿಗೆ ಭಗವಂತನ ಆರೋಗ್ಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಲಾದೇವಿ ಯಾವಾಗಲೂ ಅವರನ್ನು ಕರುಣಿಸಲಿ ಅಂತ ಕೇಳ್ಕೊಡುತ್ತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದ್ಸಾರಿ ಚಪ್ಪಾಳೆ ಮೂಲಕ